ಎಲ್ಲರಿಗೂ ವಂದಿಸುತ್ತಾ ನಮ್ಮ ಸಂವಿಧಾನದ ಒಳಗಿರುವಂಥ ವಿಷಯವನ್ನು ಬಡ ಜೀವಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಯಾವತ್ತು ಪ್ರತಿಭಟನೆ ಅಂದರೆ ಅರ್ಥ ಏನು ಗೊತ್ತಿರಬೇಕು. ಒಂದನೇದಾಗಿ ಕಾನೂನು ವಿರುದ್ಧವಾಗಿ ಮಾಡಬಾರ್ದು. ಎರಡನೇದು, ಅದೇ ರೀತಿಯಲ್ಲಿ ನೀವು ಕಾನೂನು ಒಳಗೆ ಮಾಡಬೇಕು. ಯಾವುದಂತ ಹೇಳಿದ್ರೆ 384 ಪೇಜಿನ ಒಳಗೆ ಕಾನೂನನ್ನು ಕೈಗೊಳ್ಳಬೇಕು. ನಿಮಗೆ ರಕ್ಷಣೆಗಾಗಿ ಅಧಿಕಾರಿಗಳು ಇರ್ತಾರೆ. ಅಧಿಕಾರಿಗಳಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ನಿಮ್ಮ ಬೆಂಬಲ ಎಲುಬಾಗಿ ನಿಂತಿರುತ್ತಾರೆ. ಅವರಿಗೆ ನಾವು ಸೆಲ್ಯೂಟ್ ಹೊಡಬೇಕು. ಆದರೆ ಯಾವತ್ತು ಬಡವರು ಅಂತ ಹೇಳಿದ್ರೆ ನಾವು SC ST ಆಗಬಹುದು, ಹಿಂದುಳಿದ ವರ್ಗದವರಾಗಬಹುದು, ಹಾಗೆ ಸಾಮಾನ್ಯ ಜನರು ಅಂತ ಹೇಳ್ತೇವೆ ನಾವು. ರಾಜಕೀಯ ವ್ಯಕ್ತಿಗಳಲ್ಲ, ಸಾಮಾನ್ಯ ಮನುಷ್ಯರು. ಅವರಿಗೆ ಯಾವತ್ತು ಜನ ಬೆಂಬಲ ನಿಮ್ಮಲ್ಲಿ ಉಂಟು. ಹಾಗಾಗಿ ನೀವು ಪ್ರತಿಭಟನೆ ಮಾಡುವಾಗ ಎಷ್ಟೋ ಕಷ್ಟಪಟ್ಟು, ಇವತ್ತು ನಾನು ಅಲ್ಲಿ ಜನರ ಭಂಡಾರಿನಲ್ಲಿ ಭಂಡಾರು ಸರ್ಕಲ್ನಲ್ಲಿ ನಾನು ಇವತ್ತು ಹೋಗಿ ಅಲ್ಲಿನ ಪ್ರತಿಭಟನೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೇಳಿದಾಗ ಅಲ್ಲಿನ ಜನರು ಕೊಟ್ಟಂಥ ಮಾಹಿತಿ ರೀತಿಯಲ್ಲಿ ನಾನು ಹೇಳುವಂಥದ್ದು, ಇದು ಯಾವುದೇ ಅಧಿಕಾರಿಗಳ ಬಗ್ಗೆ ಅಲ್ಲ, ಯಾವುದೇ ರಾಜಕೀಯ ಬಗ್ಗೆ ಅಲ್ಲ, ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾತಾಡುವುದಲ್ಲ. ಇದು ನಮ್ಮ ಬಡವರ ಬಗ್ಗೆ ಮಾತಾಡುವಂಥದ್ದು. ಬಡವರು ಹೇಗೆ ಸಣ್ಣ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದರೆ ಇದೇ ಸಾಕ್ಷಿ. ಇವರು ಒಂದು ವಾರದಿಂದ ಪ್ರತಿಭಟನೆಗೆ ಅದಕ್ಕಾದಂಥ ಕಾನೂನುಂಟು. ಪಂಚಾಯತ್ ಪರ್ಮಿಷನ್ ಹಾಗೂ ಸ್ಟೇಷನ್ ಪರ್ಮಿಷನ್ ಹಾಗೂ DC ಪರ್ಮಿಷನ್ ತರಬೇಕು. ಅದನ್ನು ಕೇಳಿದಾಗ ಯಾರೂ ಅದಕ್ಕೆ ಕೊಡಲಿಲ್ಲಂತೆ. ನಾನು ಕೇಳಿದ್ದು ವಿಷಯವನ್ನು ಕೇಳಿದ್ದನ್ನು ಹೇಳುವಂಥದ್ದು. ಆದ ನಂತರ ಇವರಿಗೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆರ್ಡ್ರ್ ಕಾಪಿ ಕೈಗೆ ಸಿಕ್ಕಿದಂತೆ. ಅದು ನಮ್ಮ ಜಯಪ್ರಕಾಶ್ ಹೆಗಡೆಯವರ ಮುಖಾಂತರ ಸಿಕ್ಕಿದೆ ಅಂತೇಳಿ ಮಾಹಿತಿ. ನನಗೆ ಸರಿಯಾಗಿ ಗೊತ್ತಿಲ್ಲ. ಮಾಹಿತಿ ಲೆಕ್ಕದಲ್ಲಿ ನಾನು ಹೇಳುವಂಥದ್ದು. ಜಯಪ್ರಕಾಶ್ ಹೆಗಡೆಯವರಿಂದ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಅವರಿಗೆ ಆರ್ಡ್ರ್ ಕಾಪಿ ಸಿಕ್ಕಿದಂತೆ. ಅದೇ ರೀತಿಯಲ್ಲಿ ನಾವು ಹೇಳುವಂಥದ್ದು, ನೀವು ಇಷ್ಟು ಜನರ ಬೆಂಬಲ ಇದ್ದೀರಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಜನ ಅಂತ ಹೇಳಿದ್ರೆ 75% ಜನ ಅಂತ ಹೇಳಿದರೆ ನೀವು ಕುಡಿಮೆ ಸಂಘದವರು ಅಂತೇಳಿ ನಾವು ಕರಿತೇವೆ. ಅದೇ ರೀತಿಯಲ್ಲಿ ನಿಮ್ಮ ಸಂಘದ ಮೂಲಕವಾಗಿ ನೀವು ನೇರವಾಗಿ ಹೋಗಿ DC ಹತ್ರ ಮನವಿ ಇಲ್ಲಿಂದ ಪಂಚಾಯತಿಂದ ಪರ್ಮಿಷನ್ ತಗೊಂಡು ಅಲ್ಲಿಂದ ಸೀದಾ ಸ್ಟೇಷನಿಗೆ ಹೋಗಿ, ಸ್ಟೇಷನಿಂದ ಸೀದಾ ಹೋಗಿ DCಯಲ್ಲಿ ಹೋಗಿ ಮನವಿ ಪತ್ರ ಕೊಡ್ತಾರೋ ಇಲ್ಲೋ ನೋಡಬೇಕು. ಆವಾಗ ನಿಮಗೆ ಹಿಡ್ತಾ ಇರ್ತದೆ. ಯಾಕೆ ಹೇಳಿ, ನಮ್ಮ ಸಂಘ ಸಮಿತಿಯಿಂದ ಹೋದರೆ ಅದಕ್ಕೆ ಒಂದು ಬೆಲೆ ಇರ್ತದೆ. ಅದೇ ರಾಜಕೀಯ ವ್ಯಕ್ತಿಗಳನ್ನು ಹಿಡ್ಕೊಂಡು ಹೋದಾಗ ನಿಮ್ಮ ಕೇಸ್ ಫೈಲ್ ಆಗ್ತದೆ. ಹೇಗೆ ಹೇಳಿ, ನಾನು ಉತ್ತರ ನಿಮಗೆ ಹೇಳಬೇಕಂತಿಲ್ಲ, ನಿಮಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ ಇದು ಉಪಕಾರ ಮಾಡುವಂಥ ದೊಡ್ಡ ವಿಶೇಷ. ಯಾರು ಉಪಕಾರ ಮಾಡೋದಿಲ್ಲ. ಆದರೂ ಕೂಡ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಮಾಡಿದ್ದಾರೆ ಅಂತೇಳಿ ನನಗೆ ಸುದ್ದಿ ಬಂದಿದೆ.
ಅವರಿಗೆ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಯಾರನ್ನಾರು ನಾವು ಕೈಕಾಲು ಹಿಡ್ಕೊಳ್ಳೇಬೇಕಾಗ್ತದೆ. ನಾವು ಬಡ ಜೀವಿಗಳು. ಅದೇ ದೊಡ್ಡವರಾದರೆ, ಶ್ರೀಮಂತರಾದರೆ, ರಾಜಕೀಯ ವ್ಯಕ್ತಿಗಳಾದರೆ ಯಾರು ಕೈಕಾಲು ಹಿಡಿದು ಬೇಡ, ಅವರೇ ಮಾಡ್ಕೊಂಬಂದು ನಿಮ್ಮ ಕೈಕಾಲಲ್ಲಿ ತಂದು ಕೊಡ್ತಾರೆ. ಯಾಕೆ ಈ ಉದಾಹರಣೆ ಹೇಳ್ತೀನಿ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯಲ್ಲಿ ಮೊದಲನಾಗಿ ಜನರು ತಿಳಿದುಕೊಳ್ಬೇಕು, ಯಾವ ಪಕ್ಷ ನಮಗೆ ಅಗತ್ಯ ಇಲ್ಲ, ಯಾವುದೇ ರಾಜಕೀಯ ನಮಗೆ ಅಗತ್ಯ ಇಲ್ಲ. ನಾವು ಬೇಕಾಗುವಂಥದ್ದು ನಮ್ಮ ಸಂಘ ಸಮಿತಿ. ಉಡುಪಿ ಸಂಘ ಅಂತೇಳಿ ಒಂದು ಉಂಟು, ಎಲ್ಲಿ ಹೋದರೂ ನೋಡಿ ಉಡುಪಿ ಸಂಘ, ಮಲ್ಲಿಕಾರ್ಜುನ ಸೊಸೈಟಿ, ಸೇವಾ ಸಹಕಾರಿ ಸೊಸೈಟಿ, ಮಲ್ಲಿಕಾರ್ಜುನ ಇದೇ ರೀತಿಯಲ್ಲಿ ನಿಮ್ಮ ನಿಯಮವನ್ನು ನೀವು ಹಾಕ್ತೀರಿ. ಅದರ ಮೂಲಕವಾಗಿ ಹೋಗಿ ನೀವು ಪ್ರತಿಭಟನೆ ಮಾಡಿದರೆ ಅದಕ್ಕೆ ಒಂದು ತೂಕ ಇರ್ತದೆ, ಅದಕ್ಕೊಂದು ಆಧಾರ ಇರ್ತದೆ. ಆಧಾರ ಕಂಬ ಅಂತ ಹೇಳ್ತೇವೆ, ನಾವು ಧ್ವಜದ ಕಂಬ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಧ್ವಜದ ಕಂಬ ಸ್ವಾತಂತ್ರ್ಯವನ್ನು ಸಿಕ್ಕಿದಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಧ್ವಜವನ್ನು ಹಾರಿಸುವಂಥದ್ದು ಆಗಸ್ಟ್ 15ಕ್ಕೆ. ಅದೇ ರೀತಿಯಲ್ಲಿ ನಿಮ್ಮ ಸಂಘ ಸಮಿತಿಯ ಇದ್ದರೆ ಅದರಲ್ಲಿ ಹೋಗಿ ನೀವು ಆರ್ಡು ತಗೊಬಂದರೆ ಅದಕ್ಕೆ ನ್ಯಾಯ ದೊರಕುತ್ತದೆ ಎಂಬುದು ನನ್ನ ಅನಿಸಿಕೆ. ನಿಮ್ಮೆಲ್ಲರ ಅನಿಸಿಕೆ ನನಗೆ ಗೊತ್ತಿಲ್ಲ, ನನ್ನ ಅನಿಸಿಕೆ. ಇನ್ನೊಬ್ಬರ ಒತ್ತಡದಿಂದ ನಾವು ಇನ್ನೊಬ್ಬರ ಕಾಲು ಕೆಳಗೆ ಹೋಗಿ ತಂದರೆ ಆವಾಗ ಇವರು ಮಾಡೋದು ಒಳ್ಳೆ ಕೆಲಸ. ಇನ್ನೊಬ್ಬರು ಅವರ ವಿರೋಧಿಗಳಿರ್ತಾರೆ, ಅವರು ಅದನ್ನು ಬ್ಯಾಡ್ ನೇಮ್ ಮಾಡಿ ಮಾಡ್ತಾರೆ. ಪಕ್ಷಪಾತಕ್ಕೆ ಒಳಗೊಂಡರೆ, ಯಾವುದೇ ಪಕ್ಷಕ್ಕೆ ಹೋದರೆ ಅದು ನಿಮಗೆ ನ್ಯಾಯ 100ಕ್ಕೆ 100 ಸಿಕ್ಕುವುದಿಲ್ಲ. ನಿಮ್ಮ ಸಂಘ ಸಮಿತಿಯಿಂದ ಹೋದರೆ ದಾಖಲಾತಿಯನ್ನು ಕರೆಕ್ಟಾಗಿ ಕೊಟ್ಟರೆ ಅದಕ್ಕೆ ನ್ಯಾಯ ಸಿಗ್ತದೆ. ನಿಮ್ಮೆಲ್ಲರ ಗಮನಕ್ಕೆ ನಾನು ತರುವುದಷ್ಟೇ. ಇದರಿಂದ ನಾನೇನು ವಕೀಲರು ಅಲ್ಲ, ಅಥವಾ ಜಡ್ಜು ಅಲ್ಲ, ಅಥವಾ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಿಯೂ ಅಲ್ಲ. ನಾನೊಬ್ಬ ಸಂಘ ಸಮಿತಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ನಿಷ್ಠಾವಂತ, ನನ್ನ ಅನಿಸಿಕೆ, ನಿಮಗೆಲ್ಲ ಇಷ್ಟೆಲ್ಲ ಗೊತ್ತಿಲ್ಲ, ನಿಷ್ಠಾವಂತ ಜನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೆಲ್ಲ ಈಗ ಸಾಧಾರಣ ಒಂದು 70% ಜನರಲ್ಲಿ ನಾನು ಈಗ ಇಲ್ಲೆಲ್ಲ ನಮ್ಮ ಕುಡುಬೆಯರ ಸಂಘದವರಿಗೆ ಹಾಗೂ ಕುಡುಬೆಯ ಮಂದಿಯರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರ್ತಾಯಿದ್ದೇನೆ. ನೋಡಿ, ಈ ರೀತಿ ನೀವು ಒಂದು ಕುರಿಗಳು, ಯಾವತ್ತೂ ಹೇಳಿದ್ದೇನೆ ನಾನು, ಇವತ್ತಲ್ಲ. ನೀವು ಒಂದು ಕುರಿಗಳು, ನಿಮಗೆ ಆಡಿಲ್ಲದಿದ್ದರೆ ನಿಮ್ಮಲ್ಲಿ ಯಾವುದೇ ಕೆಲಸ ಆಗುವುದಿಲ್ಲ. ಆಡು ಬೇಕೇ ಬೇಕು. ನಿಮ್ಮ ಇತಿಹಾಸವನ್ನೇ ನಾನು ಹೇಳಬಲ್ಲೆ. ನೀವು ಗೋದಲ್ಲಿ ಯಾವ ದೇವಸ್ಥಾನ ಉಂಟು, ಗೋದಿಂದ ಯಾವ ರೀತಿಯಲ್ಲಿ ಉಂಟು, ನಿಮಗೆ ಅಲ್ಲಿ ಯಾವ ಪಂಗಡವನ್ನು ಮಾಡಿದ್ದಾರೆ, ಎಲ್ಲ ದಾಖಲಾತಿಯನ್ನು ನಾನು ಹೇಳಬಲ್ಲೆ. ಆದರೆ ನಿಮಗೆ ಯಾಕೆ ನಿಮ್ಮನ್ನು ಹೀನ ರೀತಿಯಲ್ಲಿ ನೋಡಿದಲ್ಲ? ನೀವು ಜನಬಲ ನಿಮ್ಮಲ್ಲಿ ಜಾಸ್ತಿ ಉಂಟು, ಜನ ಬೆಂಬಲ ಜಾಸ್ತಿ ಉಂಟು, ಅದು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ. ಆಗಿರುವಾಗ ನಿಮ್ಮ ಸಂಘದಿಂದ ನೀವು ನೇರವಾಗಿ, ಕಾನೂನು ಎಂಬುದು ಎಲ್ಲರಿಗೂ ಒಂದೇ, ರಾಜಕೀಯ ವ್ಯಕ್ತಿಗಳಿಗೂ ಒಂದೇ, ಅಧಿಕಾರಿಗಳಿಗೂ ಒಂದೇ, ಸಾಮಾನ್ಯ ನನ್ನಂಥ ಮನುಷ್ಯರಿಗೂ ಒಂದೇ ಕಾನೂನು. ಎರಡು ರೀತಿ ಕಾನೂನಿಲ್ಲ. ಅದನ್ನು ನೀವು ನೇರವಾಗಿ ಹೋಗಿ ಯಾಕೆ ಕೊಡುವುದಿಲ್ಲ ಅಂದಳಿ ಅದರನ್ನು ಮಾಹಿತಿ ಪಡ್ಕೊಂಡು ಅದರಿಂದ ನೀವು ಮುಂದೆ ಹೋದರೆ ನಿಮಗೆ ನ್ಯಾಯ ದೊರಕ್ತದೆ. ಇದು ಸಿಗ್ತದಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಸಿಕ್ಕುವುದಿಲ್ಲ ಅಂತೇಳಿ 100ಕ್ಕೆ 100 ನಾನು ಹೇಳ್ತೇನೆ. ಸಿಕ್ಕುವುದಿಲ್ಲ ಎಂಬುದೇ ನನ್ನ ಅನಿಸಿಕೆ. ಸಿಕ್ಕಿದರೆ ಆ ದೇವರೇ, ನಿಮ್ಮ ಮಲ್ಲಿಕಾರ್ಜುನೇ ನಿಮಗೆ ಕಾಪಾಡಿದ ಹಾಗೆ. ಯಾಕಂತ ಹೇಳಿದ್ರೆ, ಈಗ ಯಾರ ಹತ್ರ ನೀವೀಗ ಕೇಳಿದ್ರಿ, ಈಗ ನೀವು ಗಣೇಶನ ಹತ್ರ ಒಂದು ನಮ್ಮ ಇದು ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ನಾವು ಒಂದು ಆಶ್ವಾಸನೆ, ನಾನು ಆಶ್ವಾಸನೆ ಕೊಡ್ತೇನೆ. ನನ್ನ ವಿರೋಧಿ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅವನ ಹತ್ರ ಆಶ್ವಾಸನೆ ಕೇಳಿದ್ದಾನೆ, ನಾವು ಬಿಡಬಾರ್ದು, ನಾವು ಈಚಿಂದ ಪ್ರತಿಭಟನೆ ಮಾಡಬೇಕು, ನಾವು ಈಚಿಂದ ಬೆಂಬಲ ಮಾಡಬೇಕಂತೇಳಿ ಅವ್ರ ಅನಿಸಿಕೆ.
ಕೇವಲ ನೀವು ಸಂಘದಿಂದ ಹೋದರೆ ಯಾವುದೇ ಒತ್ತಡ ಇಲ್ಲ, ಎರಡೂ ಪಾರ್ಟಿ ಬರ್ತಾರೆ, ಆಚಿಂದ ಬರ್ತಾರೆ ಈಚಿಂದ ಬರ್ತಾರೆ. ಆವಾಗ ನಿಮಗೆ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಆಗ್ತದೆ. ಇದೇನು ಮಾಡ್ತಾರೆ, ಅವರ ಒಳಗೆ ಜಗಳ, ಇವರ ಒಳಗೆ ಜಗಳ, ನಾವು ಮಧ್ಯೆ ಪಚಕ್ ಆಗುವಂಥ ಪ್ರಶ್ನೆ. ಅಂದರೆ ಈ ಕೇಸನ್ನು ಅಲ್ಲಿಗೆ ಬಿಟ್ಟು ಹೋಗ್ತದೆ. ಇದು 100ಕ್ಕೆ 100 ಸತ್ಯವನ್ನು ಹೇಳ್ತೇನೆ. ಅದು ಮತ್ತೆ ನಾನು ಜೀವಂತನಾಗಿದ್ದರೆ ನಾನು ನೋಡ್ತೇನೆ, ಇದಕ್ಕೆ ನ್ಯಾಯ ಸಿಕ್ಕುವುದಿಲ್ಲ. ನ್ಯಾಯ ಸಿಕ್ಕಬೇಕೆ ಅಂತ ಹೇಳಿದ್ದರೆ ನೀವು ಸಂಘ ಸಮಿತಿಯಿಂದ ಹೋಗಿ, ಯಾವುದೇ ವ್ಯಕ್ತಿಗಳಾಗಲಿ, ಸಂಘ ಸಮಿತಿಗೆ ಅದಕ್ಕೊಂದು ಗೌರವ ಉಂಟು, ಅದಕ್ಕೆ ಒಂದು ಬೆಂಬಲ ಉಂಟು. ರಾಜಕೀಯ ಒತ್ತಡಕ್ಕೆ ಹೋದರೆ ನೀವು ಕೇಸದು ಹೇಳಿದ್ನಲ್ಲ, ಆಚಿಂದ ಅವರು ಹೇಳ್ಕೊಡೋದು, ನೀವು ಈಚಿಂದ ಹೇಳ್ಕೊಡೋದು, ಒಟ್ಟು 4 ನಿಮ್ಗೆ ಬುದ್ಧಿ. ಇದು ಯಾಕಂತೇಳಿ ನಾನು ತುಂಬ ಅನುಭವಿಸಿ ನೋಡಿದ್ದೇನೆ. ಅದಕ್ಕೆ ನನಗೆ ಯಾವುದೇ ಪಕ್ಷ ಇಲ್ಲ, ಪಾತ್ರ ಇಲ್ಲ. ನನಗೆ ಯಾರು ಪಕ್ಷ ಇಲ್ಲ, ಪಾತ್ರ ಇಲ್ಲ. ನಾನು ಕೇವಲ ನಮ್ಮ ಅಂಬೇಡ್ಕರ್ ಸಂಘ ಸಮಿತಿಯವರು, ಕೇವಲ ಸಂಘ ಸಮಿತಿ ಹಾಗೂ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳಿಗೆ ನಾನು ಸರೆಂಡರ್ ಆಗ್ತೇನೆ, ಅವರಲ್ಲಿ ಬೇಡಿಕೊಳ್ತೇನೆ. ಯಾರ ಬೆಂಬಲವಾಗಿ ಹೋಗೋದಿಲ್ಲ, ನಾನೇ ನೇರ ಹೋಗ್ತೇನೆ. ಸರ್ ನೋಡಿ, ನಾನು ಈ ರೀತಿ ತಪ್ಪು ಮಾಡಿದ್ದೇನೆ, ಅದಕ್ಕೆ ಕ್ಷಮೆ ಉಂಟಾ? ಇಲ್ಲಾಂದರೆ ಶಿಕ್ಷೆ ಕೊಡಿ, ಇಲ್ಲದಿದ್ದರೆ ಮತ್ತೊಬ್ಬನ ಕರ್ಕೊಂಡು ಹೋಗ್ತೇನೆ. ಅವ ಸರಿ ಇರಬೇಕು, ನ್ಯಾಯಪರವಾಗಿ ಇರಬೇಕು. ಸರ್ ಇದು ನೋಡಿ ಈ ಥರ ಉಂಟು ಸರ್, ಯಾರು ಅವನಿಗೆ ಬೆಂಬಲ ಇಲ್ಲ, ನಾ ಬಡ ಜೀವಿಯ, ನಾನು ಅವರನ್ನು ಕರೆದುಕೊಂಡು ಬಂದಿದ್ದೇನೆ, ಅದಕ್ಕೆ ನ್ಯಾಯ ತೋರಿಸಿಕೊಡಿ ಅಷ್ಟೇ. ನಿಮ್ಮಿಂದ ಆಗುವಂಥ ಕಾನೂನು, ಸಂವಿಧಾನ ಒಳಗಿರುವಂಥ ಕಾನೂನು ರೀತಿಯಲ್ಲಿ ಅವನಿಗೆ ನ್ಯಾಯ ಕೊಡಿ. ಆವಾಗ ಅವರಿಗೆ ಅರಿವು ಆಗ್ತದೆ, ಸರಿ ಉಂಟು, ಇದು ಕಾನೂನು ಸರಿ ಉಂಟು, ಯಾರು ಒತ್ತಡ ಬಂದರೂ ಅವರು ಕೇಳೋದಿಲ್ಲ, ಇದು ಇದೇ ರೀತಿಯಲ್ಲಿ ಉಂಟು, ಇದನ್ನು ನಿಮಗೆ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವತ್ತು ನೀವು ಇನ್ನೂ ಮುಂದಾದರೂ, ಇವತ್ತಿನ ದಿನ ಹೋಗಲಿ, ಮುಂದಾದರೂ ನಿಮ್ಮ ಸಂಘ ಸಮಿತಿಯಿಂದ ಹೋಗಿ ನೀವು ದಾಖಲಾತಿ ತರಬೇಕು ವಿನಃ ಯಾರ ಒತ್ತಡ, ಯಾರ ಕೈ ಕೆಳಗೆ ಹೋಗಿ ನೀವು ಒತ್ತಡದಿಂದ ತಂದಿದ್ದರೆ ಅವರು ಉಪಕಾರ ಮಾಡೋದು ಸತ್ಯ, ಅವರು ಒಳ್ಳೆಯದಕ್ಕಾಗಿ ಮಾಡೋ ಇರುತ್ತಾರೆ, ಆದರೆ ಇನ್ನೊಬ್ಬರಿಗೆ ಅದು ವಿರೋಧ ಆಗಿ ಕಾಣ್ತದೆ. ನಾನಿವತ್ತು ತುಂಬ ಜನ ಹತ್ರ ಕೇಳಿದೆ, ಅದು ಸ್ವಾಭಾವಿಕ. ಯಾವುದೇ ಜಾತಿಯಲ್ಲಿ ಇರಲಿ, ಯಾವುದೇ ವರ್ಗದಲ್ಲಿ ಇರಲಿ, ಯಾವುದು 224 ವರ್ಗದವರಲ್ಲಿಯೂ ಸಹ ಪರಿಭೇದ ಉಂಟು. ನಾನು ಕೇಳಿದರೆ ನೀವು ಹೋಗಲಿಲ್ಲ ಮೀಟಿಂಗ್ ಇವತ್ತು, ಅಲ್ಲ ಪ್ರತಿಭಟನೆಗೆ, ಪ್ರತಿಭಟನೆಗೆ ಹೋಗಲಿಲ್ಲ ಕೆಳಗೆ. ಅದೇನು ಪ್ರತಿಭಟನೆಗೆ ಹೋಗೋದು, ಅದು ನ್ಯಾಯ ಇಲ್ಲ, ನ್ಯಾಯ ಸಿಕ್ಕುವುದಿಲ್ಲ. ಒಟ್ಟು ನಾವು ಹೋಗಿದ್ದೇವೆ, ಹೋಗಿದ್ದಾರೆ, ಹೋಗಲಿಲ್ಲ ಅಂತೇಳಿ ಅದು ಇರುವಂಥದ್ದು ಬಿಡಿ, ಅದಕ್ಕಿಂತ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ವರ್ಗದವರು ಇರುವಂಥದ್ದೇ. ಯಾಕಂತ ಹೇಳಿದ್ರೆ ಇದು ಅವರಿಗೆ ಒತ್ತಡ ಬಂದಿರ್ತವೆ, ನೀನು ಹೋಗಬೇಡ ಅಂತೇಳಿ ಅವರವ್ರಿಗೆ ಬೇಕಾಗೋರು ಅವರವರು ಒತ್ತಡ ಮಾಡ್ತಾರೆ. ಅದೇ ಸಂಘದಿಂದ ಹೋದರೆ ಪ್ರತಿಯೊಬ್ಬರು ಬರಬೇಕಾಗ್ತದೆ. ನಮ್ಮ ಸಂಘವರು ಅಷ್ಟೇ, SC ST ಅವ್ರ ಸಂಘವರು ಅಷ್ಟೇ. ನಾವು ಮುಖಂಡರನ್ನು, SC ST ಮುಖಂಡರನ್ನು ಹಿಡಿದುಕೊಂಡು ಹೋದರೆ ಯಾವತ್ತೂ ನಮಗೆ ನ್ಯಾಯ ಸಿಗ್ತದೆ. ಅದೇ ನಮ್ಮ ರಾಜಕೀಯ ವ್ಯಕ್ತಿಯರನ್ನು ಕರೆದುಕೊಂಡು ಹೋದರೆ ನಮಗೆ ನ್ಯಾಯ ಸಿಕ್ಕುವುದಿಲ್ಲ. ಇದು ನಿಜವಾದ ಘಟನೆ ಅಲ್ಲ. ನನಗೆ ಅಷ್ಟು ಅನುಭವ ಇಲ್ಲ, ನಿಮ್ಮಷ್ಟು ಅನುಭವ ನನಗಿಲ್ಲ. ಇವತ್ತೊಂದು ಸಣ್ಣ ವಿಷಯ ಎಲ್ಲ ನಾನು ಕೇಳಿದ್ದೇನೆ. ಎರಡೂ ಪಾರ್ಟಿಯವರು ಒಂದೇ ಒಟ್ಟಿಗೆ, ಗಣೇಶನ್ ಅಂತ ಹೇಳಿದ್ರೆ ನನ್ನೊಟ್ಟಿಗೆ ಇಬ್ಬರು ಇದ್ದಾರೆ. ಆಚೆಗೆ ಒಂದು ಬಲಗೈ ಮತ್ತು ಎಡಗೈ ಇಬ್ಬರು ನನ್ನೊಟ್ಟಿಗಿದ್ದಾರೆ. ಮಧ್ಯವರ್ತಿ ನಾನು. ಈಗ ಮಧ್ಯೆ ಜೀವ ನಂದು, ಈ ಕೈ ಅವನೇ, ಈ ಕೈ ಇವನೇ, ನಂದು 2 ಕೈ ಅವರೇ. ಈ ದೇಹ ಎಂಬುದು ಮಾತ್ರ ನಂದು. ನಾನು ಈ ಕೈಯಲ್ಲಿ ನೀನು ಬಾ ಅಂತ ಹೇಳೋದು, ಈ ಕೈಯಲ್ಲಿ ಏರಿಸಿಕೊಡುವಂಥದ್ದು. ಅದು ರಾಜಕೀಯ. ನಿಮಗೆ ನೋಡುವಾಗ ಗಣೇಶ ಒಳ್ಳೆಯ ಮನುಷ್ಯ, ನನಗೇನಾದರೂ ಉಪಕಾರ ಮಾಡ್ಬೋದು ಅಂಥೇಳಿ ಅವ ಹೇಳ್ಕೊಳ್ಳೋದು, ಇವ ಒಳ್ಳೆಯ ಉಪಕಾರ ನನಗೆ ಒಳ್ಳೆ ಮಾಡ್ಬೋದು ಅಂಥೇಳಿ. ನನ್ನ ಒಳಗೆ ಇರ್ತದೆ, ಮನಸ್ಸಿನೊಳಗೆ ಇರ್ತದೆ ನನಗೆ,
ಇವರಿಗೆ ಎರಡು ಕೊಟ್ಕೊಳ್ಬೇಕು, ನಾಳೆ ನನ್ನ ಕಾಲು ಹಿಡಿಬೇಕು ಅಂತೇಳಿ. ಅದಾಗುವಂಥದ್ದು ರಾಜಕೀಯ. ಅವರು ಒಂದೇ ಪಾರ್ಟಿ, ಅವರು ಯಾರದೇ ಒಟ್ಟಿಗೇ ಇರುವರು. ನಾನು ಇದು ಹೇಳಲಿಕ್ಕೆ ಹೋದರೆ ಅದು ತುಂಬ ಉಂಟು. ನನ್ನ ಎದುರೇ 3-4 ಜನ ಒಳ್ಳೊಳ್ಳೆ ವ್ಯಕ್ತಿಗಳು ಫೋನ್ ಮಾಡಿ ಮಾತಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ, ನನ್ನ 2 ಕಿವಿಯಲ್ಲಿ ಕೇಳಿದ್ದೇನೆ. ಇವರ ಎದುರ ಪಾರ್ಟಿಯವರ ಹತ್ರ ಮಾತಾಡುವಾಗ ನಾನು ಅವರ ಮನೆಯಲ್ಲೇ ಕೂತ್ಕೊಂಡಿರುವಾಗ ಅವರವರೇ ಮಾತಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇದು ನನ್ನ ಕಿವಿಯಲ್ಲೇ ಕೇಳಿದ್ದೇನೆ. ಹಾಗಾಗಿ ನಿಮಗೆ ನಾನು ಸೂಚನೆಯನ್ನು ಕೊಡುವಂಥದ್ದು. ಮತ್ತು ನೀವು ಈಚೆ ಬಂದ ನಂತರ ಅವರು ಮಾತಾಡ್ಕೊಳ್ತಾರೆ. ನಾನು ಮಾಡಿದ್ದೇನೆ, ಸರಿ ಮಾಡಿದ್ದೇನೆ, ನೀನು ಆಚಿಂದ ಇದು ಮಾಡು, ನಾನು ಬಿಗಿ ಮಾಡಿ, ಈಚೆ ನಾನು ಬಿಗಿ ಮಾಡ್ತೇನೆ, ಒಟ್ಟಾರೆ ಇವರು ಮಧ್ಯೆ ಸಿಕ್ಕಿ ನಮ್ಮ ಕೈ ಕೆಳಗೆ ಬರಲಿ ಅಂತೇಳಿ. ಅದಕ್ಕಾಗಿ ನಾನು ಹೇಳುವಂಥದ್ದು, ನಿಮ್ಮ ಸಂಘ ಸಮಿತಿ ಇದ್ದರೆ ಸಂಘ ಸಮಿತಿಯ ಮುಖಂಡರನ್ನು ಹಿಡಿದುಕೊಂಡು ಹೋಗಿ, ಮಾಧ್ಯಮದವರನ್ನು ಕರೆದುಕೊಂಡು ಹೋಗಿ ಆ ದಾಖಲಾತಿಯನ್ನು ಪಡಿಬೇಕು. ಯಾಕದಕ್ಕೆ ಸಾಕ್ಷಿ ಬೇಕು. ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲದೆ ಮಾತಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಮಾತಾಡಲಿಕ್ಕೆ ಆಗುವಾಗ ಸಾಕ್ಷಿ ಇದ್ದರೆ ಮಾತ್ರ ಮಾತಾಡಬೇಕು. ನಾನೀಗ ನೋಡಿ ಬಂದು ಜನರನ್ನು ಅಭಿಪ್ರಾಯವನ್ನೆಲ್ಲ ಕೇಳಿ ಹೇಳಿದ್ದು, ಕಂಡು ಅಲ್ಲಿ ಹೋಗಿ ಕಣ್ಣಿನಿಂದ ಕಂಡು ಜನರಲ್ಲಿ ಕೇಳಿ ಇದಕ್ಕೆಲ್ಲ ಪರ್ಮಿಷನ್ ಯಾವುದೇ ರೀತಿಯಲ್ಲಿ ತಂದಿರಿ, ಯಾರು ಕೊಟ್ಟವರು, ಯಾರಿಂದ ಪಡೆದಿರಿ ಅಂದೇಳಿ ನನಗೆ ಅವರು ಹೇಳಿದಂಥ ಮಾತಿದು. ಯಾವುದು ಬರೆದು ಕೊಡಲಿಲ್ಲ, ಯಾವುದೇ ದಾಖಲಾತಿ ನನಗೆ ಬರೆದು ಕೊಡಲಿಲ್ಲ. ಇದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ನನಗೆ ಗೊತ್ತಿಲ್ಲ. ಅದಕ್ಕೆ ಬಡವರಾದವು ನಾವು SC/ST ಅವರು, SC/SC ಅವರು ಅಥವಾ ಮಾಧ್ಯಮ ವರ್ಗದವರು ಅಂತ ಹೇಳಿದ್ರೆ ಸ್ವಲ್ಪ ಬಡವರು. ಎಲ್ಲರಲ್ಲಿ ದೊಡ್ಡ ಇರುವುದಿಲ್ಲ, ಎಲ್ಲರೂ ಶ್ರೀಮಂತರಿಲ್ಲ. ನಮ್ಮ ಇಂಡ್ಯಾದಲ್ಲಿ ಎಲ್ಲ ಶ್ರೀಮಂತರು ಇಲ್ಲ. ಜಾತಿ 224 ಜಾತಿ ಇರ್ಬೋದು, ಆದರೆ ಎಲ್ಲರೂ ಶ್ರೀಮಂತರು ಇರೋದಿಲ್ಲ. ಅದರಲ್ಲಿ ಪ್ರತಿಯೊಂದು ಜಾತಿಯಲ್ಲಿಯೂ ಬಡ ಜೀವಿಗಳು ಇದ್ದಾರೆ. ಅದಕ್ಕೆ ಬಡ ಜೀವಿಗಳಿಗೆ ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ. ನಮ್ಮ ದೇಶದಲ್ಲಿ ಬಡ ಜೀವಿಗಳಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಏನು ಬೇಕಾದರೂ ನಮಗೆ ಬದುಕಬೇಕಾದರೆ ಸಂಘ ಸಮಿತಿಯಿಂದ ಹೋದರೆ ಮಾತ್ರ ನಮಗೆ ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಮಾತಾಡಲಿಕ್ಕೆ ಉಂಟು. ಮತ್ತು ಇದೊಂದು ಆಗಲಿ, ಒಗ್ಗಟ್ಟು ಎಷ್ಟಂತ ಅಂತೇಳಿ ನಾನು ಹೇಳ್ತೇನೆ ಮುಂದೆ. ನಿಮ್ಮ ಒಗ್ಗಟ್ಟು ಭಾರಿ ಖುಷಿ ಆಗ್ತದೆ. ನಿಮ್ಮ ಒಗ್ಗಟ್ಟು ಅಂತ ಹೇಳಿದ್ರೆ ನಿಮ್ಮ ಹಿರಿಯ ಮನೆಯವರು ಒಂದು ಪ್ರೋಗ್ರಾಮ್ ಮಾಡುವಾಗ ನಿಮ್ಮ ಹಿರಿಯರ ಹತ್ರ ಕೇಳದೆ ನೀವು ಮಾಡೋದಿಲ್ಲ. ಅದೇ ಇವತ್ತು ಒಂದು 350, 400, 700 ಜನ ಎಸ್ಟಿಮೇಟು, ಆದರೆ 400-500 ಜನ ಆಗಿರ್ಬೋದು. ಆದರೆ ಅಷ್ಟು ಜನ ಬೇರೆ ವರ್ಗದವರಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ವರ್ಗದವರಿಂದ ಯಾವ ವರ್ಗದಲ್ಲಿ 224 ಜಾತಿಯಲ್ಲಿ ಇಷ್ಟು ಜನನು ಒಗ್ಗಟ್ಟು ಮಾಡಿಸಲು ಸಾಧ್ಯವಿಲ್ಲ. ಈ ಸಣ್ಣ ಪ್ರದೇಶದಲ್ಲಿ, ಸಣ್ಣ ಹಳ್ಳಿಯಲ್ಲಿ, ಈ ಬರುವಂಥ ಈ ನೆರೆ ಪೀಡಿತದಲ್ಲಿಯೂ ಇಷ್ಟು ಜನ ಒಟ್ಟು ಮಾಡಲಿಕ್ಕೆ ಎಷ್ಟೋ ಕಷ್ಟಪಡಬೇಕಿತ್ತು. ಆದರೆ ನೀವು ಯಾರೂ ಕಷ್ಟಪಡದೆ ಇಷ್ಟು ಜನ ನಿಮ್ಮ ಬೆಂಬಲವಾಗಿ ಬಂದಿದ್ದಾರೆ. ಯಾವ ವರ್ಗದವರಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಆದರೆ ನಿಮಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದೆ. ಆವಾಗ ಮಧ್ಯೆ ಹೇಳಿದ್ನಲ್ಲ, ಕುರಿಗಳಂತ ಹೇಳಿದೆ, ನಿಮ್ಮನ್ನು ಕರಿತೇನೆ. ನೀವು ಬೇಜಾರು ಮಾಡ್ಕೊಳ್ಬೋದು ಅಥವಾ ಒಳ್ಳೆಯದನ್ನು ಎಂದ್ಕೋ. ಯಾಕೆ ಹೇಳಿದರೆ, ನೀವು ಯಾರೋ ಒಬ್ಬರು ಹೇಳ್ತಾರೆ ಹಿಂಗೆ ಈ ರೀತಿ ಮಾಡೋ, ಈ ರೀತಿ ಮಾಡೋ, ಈ ರೀತಿ ಮಾಡೋ ಅಂತೇಳಿ ಹೇಳ್ತಾರೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಆವಾಗ ನಿಮ್ಗೇನಾಗ್ತದೆ ಅಂತ ಹೇಳಿದರೆ, ಈ ವರ್ಗ ಇದು ಹೇಳ್ತಾರೆ, ಕುರಿ ಮತ್ತು ಆಡು ಹೇಳಿದ್ನಲ್ಲ, ಆಡಂತ ಯಾರಂತ ನೀವು ಆಯ್ಕೆ ಮಾಡಿ. ಕುರಿಯನ್ನು ನಿಮ್ಮನ್ನು ಹೋಲಿಸಿದ್ದೇನೆ, ಆಡನ್ನು ನೀವು ಯಾರನ್ನು ಆಯ್ಕೆ ಮಾಡಿ, ಅದನ್ನು ನೀವು ಆಯ್ಕೆ ಮಾಡಬೇಕು. ಆಡಂದರೆ ಯಾರು, ಅವ ಗಣೇಶ ಏನು ಬೊಗಳಿದ, ನಾವು ಕುರಿಗಳು ಹೌದಾ ಅಥವಾ ಅಲ್ವಾ, ಅದನ್ನೆಲ್ಲ ವಿಮರ್ಶೆ ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಅಂತ ಹೇಳ್ತೇವೆ.
ಹಾಡಂತ ಹೇಳಿದರೆ ಮುಖಂಡರು, ರಾಜಕೀಯ ವ್ಯಕ್ತಿಗಳು. ಯಾರ ಬಗ್ಗೆ ಹೇಳಲಿಲ್ಲ, ಯಾರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಇವಾಗ ರೂಲ್ಸೇ ಉಂಟು, ಯಾರ ಆಹ್ವಾನ ಹೇಳಲಿಕ್ಕಿಲ್ಲ, ಯಾರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಕಾನೂನನ್ನು ಕೈಕೊಂಡ್ರೆ ನನ್ನ ಯಾರಷ್ಟೇ. ಅದಕ್ಕಾಗಿ ಹೇಳೋದು, ಯಾವುದೇ ರಾಜಕೀಯದ ವಿಷಯ ಹೇಳಬಾರ್ದು, ಯಾರ ಬಗ್ಗೆ ಬ್ಯಾಡ್ ನೇಮನ್ನು ಹೇಳಬಾರ್ದು. ನಿಜವಾಗಿ ನಿಮಗೆ ಗೊತ್ತಿದ್ದರೆ, ಕಾನೂನು ಗೊತ್ತಿದ್ದರೆ, ನಿಮಗೆ ದಾಖಲಾತಿ ಇದ್ದರೆ ಮಾತಾಡ್ಬೋದು. ಇಲ್ಲದಿದ್ದರೆ ಮಾತಾಡುವಂಥ ಹಕ್ಕೇ ಇಲ್ಲ. ಇನ್ನಿನ್ನು ಒಳ್ಳೊಳ್ಳೆ ಎತ್ತರ ಮಟ್ಟಕ್ಕೆ ಹೋಗುವಂಥದ್ದು ನಮ್ಮ ಕರ್ನಾಟಕ, ಇಂಡಿಯಾ ಒಳ್ಳೆಯದಾಗಲಿಕ್ಕಿದೆ. ಯಾರಿಂದ ಏನೋ ಗೊತ್ತಿಲ್ಲ, ಯಾವುದೋ ಪುಣ್ಯಾತ್ಮರಿಂದ ಒಳ್ಳೆಯದಾಗಲಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂಚಿನ ಹಾಗೆ ಈಗ ಎದುರುವಂಥದ್ದಿಲ್ಲ. ಈಗ ನಾವು ಈ ಎಲ್ಲ ಪ್ರತಿಭಟನೆ ನಾವು ನೋಡ್ತೇನೆ. ಪ್ರತಿಯೊಂದು ಪ್ರತಿಭಟನೆಯನ್ನು ಹೋಗಿ ನೋಡದಿದ್ದರೂ ಸಹ ಮಾಧ್ಯಮದವರು ಯಾರಿಗೂ ತೋರಿಸೋದಿಲ್ಲ, ಯೂಟ್ಯೂಬರೆಲ್ಲ ತೋರಿಸ್ತಾರೆ. ಅದನ್ನೆಲ್ಲ ನಾನು ನೋಡ್ತೇನೆ, ಅದನ್ನೆಲ್ಲ ಸಮೀಕ್ಷೆ ಮಾಡ್ತೇನೆ. ಅದರಲ್ಲಿ ಯಾವುದು ತಪ್ಪುಂಟು, ಯಾವುದು ಸರಿ ಉಂಟು ಅಂತೇಳಿ ಅದನ್ನು ನಾನು ಕಣ್ಣನ್ನು ತೆರೆದು ನಿದ್ರೆ ಬರುವ ತನಕ ಅದನ್ನೆಲ್ಲ ಶೋಷಣೆ ಮಾಡ್ತೇನೆ. ಅದರಲ್ಲಿ ಇರುವಂಥ ಒಳ್ಳೊಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡ್ತೇನೆ. ಅದರಲ್ಲಿ ಕೆಟ್ಟದನ್ನು ಬಿಟ್ಬಿಡ್ತೇನೆ, ಒಳ್ಳೊಳ್ಳೆಯದನ್ನು ಮಾತ್ರ ಇಟ್ಕೊಳ್ತೇನೆ ಮನಸ್ಸಲ್ಲಿ. ಅದನ್ನು ನಿಮ್ಮಲ್ಲಿ ಹೇಳ್ಕೊಳ್ತೇನೆ. ಆವಾಗ ನನ್ನದಲ್ಲಿರುವಂಥ ಮನಸ್ಸಿನಲ್ಲಿರುವಂಥದ್ದು ಕೊರತೆಯನ್ನು ಹೋಗ್ತದೆ. ನಿಮ್ಮಲ್ಲಿ ಹೇಳಿಕೊಂಡಾಗ ನನ್ನ ಮನಸ್ಸಲ್ಲಿರುವಂಥ ಕೊರತೆ ಹೋಗ್ತದೆ. ಅದಕ್ಕೆ ಹೇಳೋದು, ಯಾವುದೇ ಮಾಧ್ಯಮದವರು ನಿಮ್ಮ ವಿಷಯಕ್ಕೆ ಬರೋದಿಲ್ಲ. ಅವ್ರು ಏನಿದ್ರು ದೊಡ್ಡ ಇದು ಮಾಡಬೇಕು, ಅವರಿಗೆ ದೊಡ್ಡ ಅಮೌಂಟ್ ಬರಬೇಕು. ಎಲ್ಲಿಯಾದರೂ ನೀವು ಮಾಧ್ಯಮದವರು ನಿಮ್ಮನ್ನು ಕರೆಸಿ ಮಾತಾಡಿಸಿ ಏನಾದರೂ ಮಾಡೋದಿದ್ದರೆ ತೋರಿಸಿ. ನಾಳೆ ಚಾನಲ್ ಅವರು ಅಂದರೆ ಮಾಧ್ಯಮದವರು ಅಂದರೆ ಚಾನಲ್, ಪೇಪರ್ ಅವರು ಎಲ್ಲ ಹಾಕ್ಬಿಟ್ಟು, ಈಗ ಸಣ್ಣ ಪುಟ್ಟ ಪೇಪರ್ ಉಂಟು, ಅದು ಅವ್ರದ್ರಲ್ಲಿ ಅಲ್ಲೆಲ್ಲ ಬಂದದಕ್ಕೆ ಬೆಲೆ ಇಲ್ಲ. ಈಗ ನೋಡಿ, ಉದಾಹರಣೆ ಹೇಳಲಿಕ್ಕೆ ಇದನ್ನು ತುಂಬ ಮಾತಾಡಲಿಕ್ಕೆ ಇವರು ಹೆಚ್ಚು ಭಾಷಣ ಮಾಡಬಾರ್ದು ಅಂತೇಳಿ ಮೊನ್ನೆಯಿಂದ ಒಬ್ಬರು ಹೇಳಿದರು. ನೀವು ಸಣ್ಣ ಸಣ್ಣ ಭಾಷಣ ಮಾಡಿ, ಅದೇ ರೀತಿಯಲ್ಲಿ ನಿಷ್ಠೆಯಿಂದ ಭಾಷಣ ಮಾಡಿ, ಜನರಿಗೆ ಒಳ್ಳೆಯದಾಗುವುದನ್ನೇ ಬಯಸಿ. ಮತ್ತು ಈ ದೇವಸ್ಥಾನ, ನಾನೀಗ ಸಾಧಾರಣ ಸ್ವಲ್ಪ ಅಂದರೆ ಏನು ಸಮಸ್ಯೆ ಇರಲಿಲ್ಲ, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ದೇವಸ್ಥಾನ ಅಲ್ಲಲ್ಲಲ್ಲಲ್ಲಲ್ಲಲ್ಲ ದೇವಸ್ಥಾನ ಉಂಟು. ಸಣ್ಣ ಸಣ್ಣ ದೇವಸ್ಥಾನ, ಕಾಣಿಕವಾದಂಥ ದೇವಸ್ಥಾನ. ಇಲ್ಲೂ ಕೊಳಲ್ಗಿರಿ ಅಂತೇಳಿ ದೇವಸ್ಥಾನ ಉಂಟು ಬಿತ್ಕಲಗಟ್ಟೆ ಹತ್ರ. ಅಲ್ಲಿ ವಿಶೇಷವಾದಂಥ ದರ್ಶನ, ಅಲ್ಲಿ ವಿಶೇಷವಾದಂಥ ಭಟ್ರು. ಅಲ್ಲಿ ನಾವು ಹುಟ್ಟು ಮೂಲವನ್ನು ಹೇಳ್ತಾರಂತೆ. ಅದನ್ನು ಕೇಳಬೇಕಂತೇಳಿ ನಾನೀಗ 3-4 ದಿನದಿಂದ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅವರನ್ನು ಭೇಟಿ ಆಗಬೇಕಂತೇಳಿ ನಾನು ತುಂಬ ಆಯ್ಕೆ ಮಾಡ್ತಿದ್ದೇನೆ. ಆದರೆ ನನಗೆ ಸರಿಯಾದ ಟೈಮ್ ಸಿಕ್ಕುವುದಿಲ್ಲ. ಅಲ್ಲಿ ಇಡೀ ವೈಶಾಖದ ನಾನು ನೋಡಲಿಲ್ಲ, ಎಲ್ಲ ವೀಡಿಯೋ ಮಾಡಿ ಕಳಿಸ್ತೇನೆ ನಿಮಗೆ. ಹಾಗೂ ಅವರು ಭಟ್ರಲ್ಲಿ ನಾನು ಮಾಹಿತಿ ತಗೊಳ್ತೇನೆ, ನಿಮ್ಮೆಲ್ಲರ ಗಮನಕ್ಕೆ ಹಾಕ್ತೇನೆ. ಹಾಗಾಗಿ ಚಿಕ್ಕ 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 ದೇವಸ್ಥಾನಕ್ಕೆಲ್ಲ ಮೀಟ್ ಆಗ್ತೇನೆ ನಾನು. ಸಣ್ಣ ಸಣ್ಣ ದೇವಸ್ಥಾನ, ದೊಡ್ಡ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಅವರಿಗೆಲ್ಲ ಗೊತ್ತಿರ್ತದೆ, ಇಡೀ ಇಂಡಿಯಾದಲ್ಲೇ ಗೊತ್ತಿರ್ತದೆ. ಯಾಪಲ್ಲಿ ಹೊಡೆದ್ರೆ ಗೊತ್ತಿರ್ತದೆ ಈ ದೇವಸ್ಥಾನ ಇಲ್ಲಿ ಉಂಟಂತೆ. ಅದೇ ಯಾಪಲ್ಲಿ ಈ ದೇವಸ್ಥಾನ ಎಲ್ಲ ಸಿಕ್ಕೋದಿಲ್ಲ. ಯಾವುದು ಹೇಳಿ, ಕಾರಣಿಕವಾದಂಥ ದೇವಸ್ಥಾನ, ಸಣ್ಣ ಸಣ್ಣ ದೇವಸ್ಥಾನ ಆ ಯಾಪಲ್ಲಿ ಅವರು ಹಾಕೋದಿಲ್ಲ. ಅದಕ್ಕೆ ಆ್ಯಡ್ ಮಾಡುವುದಿಲ್ಲ ಅವರು. ಕೇವಲ ಒಂದು ಭೀಕರವಾದ, ನಿಮಗೆ ಇವಾಗ ಹೇಳ್ಬಾರ್ದು, ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. ಭೀಕರವಾದಂಥ ಒಂದು ಬಂಡೆ ಕಲ್ಲುಂಟು ಇಲ್ಲೇ ಕೊಕ್ಕುಂಜ ಹತ್ರ, ಮಹಾಗಣಪತಿ ದೇವಸ್ಥಾನ. ಅದಕ್ಕೆ ಒಂದು ಹೀಗೆ ಕೈಯಲ್ಲಿ ದೂಡಿದರೆ ಕೆಳಗೆ ಬೀಳ್ತದೆ, ಅದು ಬಿಡುವುದಿಲ್ಲ. ಅದು ಒಂದು ಕಾರಣಿಕ. ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ಮಾಧ್ಯಮದವರಿಗೆ, ನಿಮ್ಮ ಈ ನನ್ನ ಯೂಟ್ಯೂಬ್ ನೋಡುವವರಿಗೆ ಎಲ್ಲರಿಗೂ ತೋರಿಸ್ತೇನೆ. ಅಲ್ಲಿಗೆ ಹೋಗಬೇಕು, ಅಂಥ ಸ್ಥಳಕ್ಕೆ ಹೋಗಬೇಕು. ಈ ಒಂದು ಅಂಗಡಿಗೆ ಹೋಗ್ತೀರಿ,
ಅಲ್ಲಿ ಒಳ್ಳೆದಿತ್ತೋ ಕೆಟ್ಟದಿತ್ತೋ ಗೊತ್ತಿಲ್ಲ. ಒಂದು ಜನ ಹೋಗಿ ಅಲ್ಲಿ ನಿಂತರೆ ಮತ್ತು ಎಲ್ಲರಲ್ಲಿಯೇ ಹೋಗಿ ನಿಲ್ಲುವಂಥದ್ದು. ನಾನೊಂದು ರಿಕ್ಷಾ, ನನ್ನ ರಿಕ್ಷಕ್ಕೆ ಒಬ್ಬ ಬಂದರೆ ಮತ್ತೊಬ್ಬ ಬಂದು ನನ್ನ ರಿಕ್ಷಕ್ಕೆ ಹತ್ತುವಂಥದ್ದು. ಇದು ಮನುಷ್ಯರದ ಒಂದು ತಿಳುವಳಿಕೆ, ಅಂದರೆ ಅವ್ರದ್ದೇ ಒಂದು ಜ್ಞಾನ ಶಕ್ತಿ ಅಂತ ಹೇಳ್ತಾರೆ ಅದಕ್ಕೆ. ಈ ಅಂಗಡಿಯಲ್ಲಿ ಏನೋ ಕಾರಣಿಕ ಉಂಟು, ಈ ಅಂಗಡಿಯಲ್ಲಿ ಒಳ್ಳೆಯ ಸಾಮಾನು ಸಿಗ್ತದೆ, ಈ ಅಂಗಡಿಯಲ್ಲಿ ಏನೋ ಒಂದು ಇದು ಆಗ್ತದೆ ಅಂತೇಳಿ ನೋಡಿ. ಎಲ್ಲೇ ಬೇಕಾದ ಪರೀಕ್ಷೆ ಮಾಡಿ ನೋಡಿ. ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗಿ, ಒಂದು ಅಂಗಡಿಗೆ ಹೋದರೆ ಅದೇ ಅಂಗಡಿಗೆ ಹೋಗೋದು, ಒಂದು ಗೋಬಿ ಮಂಚೂರಿ ಅಂಗಡಿಗೆ ಹೋಗಿ, ಅದೇ ಅಂಗಡಿಗೆ ಹೋದರೆ ಹೋದರೆ ಮತ್ತು 1000 ಜನ ಅಲ್ಲೇ ಹೋಗೋದು. ಅದೇ ಒಳ್ಳೆಯ ಎಣ್ಣೆಯಲ್ಲಿ ಒಳ್ಳೆಯ ತಿಂಡಿಯನ್ನು ಮಾಡಿದಂಥ ಅಂಗಡಿಗೆ ಯಾರೂ ಹೋಗೋದಿಲ್ಲ. ಅಲ್ಲಿ ಕಡಿಮೆ ರೇಟ್ ಇರ್ತದೆ, ಒಳ್ಳೆ ಇದು ಕೊಡ್ತಾರೆ, ಆಹಾರ ಕೊಡ್ತಾರೆ, ಅಲ್ಲಿಗೆ ಯಾರೂ ಹೋಗೋದಿಲ್ಲ. ಯಾಕೆ ಹೇಳಿ? ಯಾವುದೇ ಒಂದು ಜಾತ್ರೆ ಇರಲಿ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಾರೋ ಅಲ್ಲಿಗೆ ಓಡುವಂಥದ್ದು. ಅದು ಜನರು ಹೋಗಬಾರ್ದು. ಇಲ್ಲಿ ನಿಷ್ಠೆಯಿಂದ ಯಾವ ದೇವಸ್ಥಾನದಲ್ಲಿ ಕಾರಣಿಕವಾದಂಥ ದೇವಸ್ಥಾನ ಉಂಟೋ ಅಲ್ಲಿಗೆ ಹೋಗಬೇಕು, ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು, ಅಲ್ಲಿ ಇತಿಹಾಸವನ್ನು ಕೇಳಬೇಕು. ಅಲ್ಲಿನ ಸಿಬ್ಬಂದಿಯವರ ಹತ್ರ ಅಥವಾ ಭಟ್ರಿರ್ತಾರೆ, ಅವ್ರಿಗೆ ಗೊತ್ತಿದ್ದರೆ ಮಾತ್ರ ಹೇಳ್ತಾರೆ. ಅವರ ಅಜ್ಜಿಯಾಗಿ ಏನಾದರೂ ಹೇಳದಿದ್ದರೆ ಅಲ್ಲಿ ಹುಟ್ಟಿದೆ ಹಾಗೆ. ಇಷ್ಟು ಬೆಳವಣಿಗೆ ಹೇಗೆ ಬಂದಿದೆ. ಒಂದು ಗಿಡವನ್ನು ನಾವು ನೆಡ್ತೇವೆ, ಅದಕ್ಕೆ ಗೊಬ್ಬರ ಹಾಕಬೇಕು, ಅದಕ್ಕೆ ಆಹಾರ ಹಾಕಬೇಕು, ಅದ ನಂತರ ಬೆಳವಣಿಗೆಯಿಂದ ಅದರಿಂದ ನಾವು ಫಲವನ್ನು ತಿನ್ನಬೇಕು. ಕೇವಲ ಒಂದು ಗಿಡವನ್ನು ನೆಟ್ಟಿದ್ರೆ ಅದು ಫಲ ಕೊಡಲಿಕ್ಕೆ ಆಗೋದಿಲ್ಲ. ಅದು ನೆರಳಿನಲ್ಲಿ ಫಲ ಕೊಡುವಾಗ ಅದಕ್ಕೆ ನಾವು ನೆಟ್ಟವ್ರು ಗೊಟಕ, ಅದಕ್ಕೆ ಬೇಕಾಗುವಂಥ ಸೌಲಭ್ಯ ಕೊಡಬೇಕು. ಇವಾಗೆಲ್ಲ ಬಂದಿದೆ ತಂತ್ರಜ್ಞಾನ, ವಿಜ್ಞಾನದಲ್ಲ. 3 ತಿಂಗಳಂಗೆ ಅಡಿಕೆ ಬೆಳೆಯುವಂಥದ್ದು, 3 ತಿಂಗಳಲ್ಲಿ ತೆಂಗಿನಕಾಯಿ ಬೆಳೆಯುವಂಥದ್ದು, ಇದೆಲ್ಲ ಶಾಶ್ವತ ಅಲ್ಲ, ಬೆಳವಣಿಗೆ ಬೇಗ ಕೊಡ್ತದೆ. ಈಗ ಫಾರ್ಮ್ ಕೋಳಿ, ಇದರಲ್ಲಿ ತಳಿ ಅಂತೇಳಿ ಬಂದಿದೆ. ತಳಿ ದನ, ಗೋ, ಅದು ತಳಿ, ಯಾವ್ಯಾವ ತಳಿ ಎಲ್ಲ ಉಂಟು, ತುಂಬ ತಳಿ ಉಂಟು. ಅವ್ರಿಗೆ ಹೆಚ್ಚು ದಿನ ಇಲ್ಲ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಅಷ್ಟೇ. ಆದರೆ ನಮ್ಮ ಕಾಮಧೇನು ಅಂತ ಹೇಳ್ತೇವೆ, ಅದಕ್ಕೆ ಕಾಟು ದನಗಳಂತೇಳಿ ಕರಿತೇವೆ ನಾವು, ಸಾಮಾನ್ಯ ಮನುಷ್ಯರುಗಳು ಕಾಟು ದನ ಅಂತೇಳಿ. ಅದಕ್ಕೆ ಇದ್ದಷ್ಟು ಶಕ್ತಿ, ಅದರ ಕುಡಿಯುವಂಥ ಹಾಲು, ಅದರಷ್ಟು ಶ್ರೇಷ್ಠವಾದಂಥ ಹಾಲು ಇದರಲ್ಲಿ ಸಿಕ್ಕುವುದಿಲ್ಲ. ಇದು ಕೇವಲ ಫುಡ್ಡಿನಿಂದ ಬೆಳೆಯುವಂಥದ್ದು, ಇದು ಕೇವಲ ಫುಡ್ಡಿನಿಂದ ಬೆಳೆಯುವಂಥದ್ದು. ಆ ಹಾಲಿಗೆ ಈ ಹಾಲಿಗೂ ಟ್ಯಾಲಿ ಮಾಡಿ ನೋಡಿ. ಮಕ್ಕಳಿಗೆ ನಿಜವಾಗಿಯೂ ಬೆಳವಣಿಗೆ ಬರಬೇಕಾದ್ರೆ ಕಾಟು ದನದ ಹಾಲು, ಕಾಟು ದನ ಅಂತ ಹೇಳಿದ್ರೆ ಗೋಮಾತೆ, ಅವರನ್ನು ಕೆಟ್ಟ ರೀತಿಯಲ್ಲಿ ಹೇಳೋದಲ್ಲ. ಈಗ ಅವರನ್ನು ಸಾಕುವುದೇ ಇಲ್ಲ, ಬಿಟ್ಬಿಡ್ತಾರೆ ಕಾಡಿನಲ್ಲಿ. ಈಗ ಸಾಕುವಂಥದ್ದು ಈ ತಳಿ ಅಂತ ಹೇಳ್ತಲ್ಲ, ಈ ತಳಿ ಲೆಕ್ಕದಲ್ಲಿ ಅವರಿಗೆ ಬೇಗ ಹಣ ಆಗಬೇಕು. ಇದು ನಿಧಾನಾಗಿ ಹಣ ಆದರೂ ಶಾಶ್ವತ ತನಕ ಇರ್ತದೆ. ಇದಂಗಲ್ಲ, ಇವರಿಗೆ ಬೇಗ ಹಣ ಸಂಪಾದನೆ ಮಾಡಬೇಕಾದ್ರೆ ಇಂಥದ್ದೆಲ್ಲ ಸಾಕಬೇಕು. ಈಗ ಮುಂಚೆ ಕಾಡು ಜನ ಕಳೆಯಂತ ಅವು ಇನ್ಸೂರೆನ್ಸ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಯಾವುದೇ ಇಲ್ಲ. ಅವರು 100 ವರ್ಷ ಬರ್ತದೆ. ಇದಕ್ಕೆಲ್ಲ ಕೂಡಲೇ ಕಿವಿಗೆ ಒಂದು ದೊಡ್ಡ ಟಿಕ್ಕಿ ಬರ್ತಾರೆ, ಇನ್ಸೂರೆನ್ಸ್ ಮಾಡ್ತಾರೆ. ಎಷ್ಟು ದಿನ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಯಾಕೆ ಮಾಡ್ತಾರೆ? ಇದು ಹೆಚ್ಚು ದಿನ ಬಾಳುವುದಿಲ್ಲ ಅಂತ ಅವ್ರಿಗೆ ಸರಿಯಾಗಿ ಗೊತ್ತಿರ್ತದೆ, ಇನ್ಸೂರೆನ್ಸ್ ಅವರಿಗೆ ಗೊತ್ತಿರ್ತದೆ, ಹಾಗೂ ಜನರಿಗೂ ಗೊತ್ತಿರ್ತದೆ. ಹಾಗಾಗಿ ಹೇಳುವಂಥದ್ದು, ನಿಮ್ಮ ಸಂಘ ಸಮಿತಿಯಿಂದ ಹೋಗಬೇಕು ವಿನಃ ಯಾವುದೇ ರಾಜಕೀಯ ಒತ್ತಡದಿಂದ ನೀವು ಹೋದರೆ ನಿಮಗೆ ಇದು ನ್ಯಾಯ ಸಿಕ್ಕುವುದಿಲ್ಲ. ಮತ್ತು ತುಂಬ ಮಾತಾಡಲಿಕ್ಕುಂಟು, ನೇರ ನಿಮ್ಮಲ್ಲಿ ಮಾತಾಡಲಿಕ್ಕುಂಟು. ಅದರ ಮುಖಂಡರು ಬೇಕು. ನಿಮ್ಮ ದೇವಸ್ಥಾನ ಎಲ್ಲಿ ಉಂಟು,
ನೀವು ದಿನ ಹೋಳಿ ಹಬ್ಬ ಇಂಥದ್ದೆಲ್ಲ ಆಚರಿಸ್ತೀರಿ, ಕ್ರಮ ಪ್ರಕಾರವಾಗಿ ಆಚರಿಸ್ತೀರಿ, ನ್ಯಾಯ ನೀತಿ ಧರ್ಮದಲ್ಲಿ ಬಾಳ್ತೀರಿ. ಇವತ್ತು ಗೋದಲ್ಲಿ ನಿಮಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಪಂಗಡ ಮಾಡಲಿಲ್ಲ, ಯಾವ ಜಾತಿಯ ಪಂಗಡವೇ ಮಾಡಲಿಲ್ಲ. ಇಂಥವು ನಿಮಗೆ ಒಟ್ಟು ಕರೀತಾರೆ, ಇಂಥವು ಓಸಿಪಿ ಅಂತ ಒಂದು ವರ್ಗ ಮಾಡ್ಕೊಂಡಿದ್ದೀರಿ ಅಷ್ಟೇ. ನಾನು ನಿಮಗೆ ದಾಖಲಾತಿ ಇಲ್ಲ ಅದರಲ್ಲಿ. ಅದಕ್ಕೆ ಹೇಳುವಂಥದ್ದು, ಅಲ್ಲಿ ನಿಮ್ಮನ್ನು ಯಾವುದು ಕರೀತಾರೆ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತೇನೆ. ಅದು ದಾಖಲಾತಿ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ದೇವಸ್ಥಾನವೇ ಇಲ್ಲ. ಒಂದು ನಮ್ಮ ಕುಲದೇವರಂತ ಹೇಳ್ತೇವೆ ನಾವು ಮನೆಯಲ್ಲಿ. ಅದೇ ರೀತಿಯಲ್ಲಿ ಒಂದು ಕುಲದೇವರಿದ್ದರೂ ವಿನ ಅಲ್ಲಿ ದೊಡ್ಡದಾದಂಥ ದೇವಸ್ಥಾನವೂ ಇಲ್ಲ. ಅಲ್ಲಿ ನೀವು ಹೋದಂಥ ಆಹಾರವನ್ನು ತಗೊಂಡು ಹೋದಂಥ ಆಹಾರವನ್ನೇ ಅಲ್ಲಿ ನಾವು ಶಬರಿಮಲೆ ಹೋಗ್ತೇವಲ್ಲ, ಅದೇ ರೀತಿಯಲ್ಲಿ ನೀವು ಹೋಗಿ ಅಲ್ಲಿ ಅನ್ನವನ್ನೆಲ್ಲ ಊಟ ಮಾಡಿ ಎಷ್ಟೋ ದೂರ ಕಾಡಿನಲ್ಲಿ ನಡೆದುಕೊಂಡು ಹೋಗಿ ಸಣ್ಣ ದೇವಸ್ಥಾನ ಉಂಟು, ನೀವೇ ಅಡುಗೆ ಮಾಡಿಕೊಂಡು ನೀವೇ ಊಟ ಮಾಡಿಕೊಂಡು ಕೈಗೆ ಮುಗಿದು ಇಲ್ಲಿ ಬಂದು ಹೇಳುವಂಥದ್ದು, ನಾವು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿದ್ದೇವೆ ಗೋವಾಕ್ಕೆ ಅಂತೇಳಿ. ನಾವೆಲ್ಲ ಹೌದು, ನಿಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಎಷ್ಟು ದೊಡ್ಡದಿರ್ಬೋದು, ಒಂದು ಫೋಟೋ ಕಳಿಸಿ, ಅಲ್ಲಿ ನಿಂತು ಒಂದು ಫೋಟೋವನ್ನು ಕಳಿಸಿ, ನಿಮ್ಮ ದೇವಸ್ಥಾನದ ಫೋಟೋವನ್ನು ಕಳಿಸಿ ಅಂಥೇಳಿ ನಾನು ತುಂಬ ಜನ ಹತ್ರ ಕೇಳಿದ್ದೇನೆ. ಇವತ್ತಿಗೂ ಒಂದೇ ಒಂದು ಫೋಟೋ ಮಲ್ಲಿಕಾರ್ಜುನ ದೇವಸ್ಥಾನ ಗೋದಲ್ಲಿ ಎಲ್ಲಿ ಉಂಟು, ಯಾವ ಸ್ಥಳದಲ್ಲಿ ಉಂಟು ಅಂಥೇಳಿ, ಯಾವುದೇ ಸಣ್ಣ ದೇವಸ್ಥಾನ ಆದರೂ ಆಗ್ಬೋದು, ಅದನ್ನು ಫೋಟೋ ಹೊಡೆದು ಕಳಿಸ್ಬೇಕು. ಇದು ನಮ್ಮ ದೇವಸ್ಥಾನ, ಅಲ್ಲಿ ಡೆವಲಪ್ಮೆಂಟೇ ಇಲ್ಲ, ಆ ದೇವಸ್ಥಾನಕ್ಕೆ ಡೆವಲಪ್ಮೆಂಟೇ ಇಲ್ಲ. ನಿಜವಾಗಿ ಹೇಳಲಿಕ್ಕೆ ಹೋದರೆ ನಾನಂದರೆ ಹಿರಿಯರ ಹತ್ರ ಮಾಹಿತಿ ತಗೊಂಡು ಹೇಳಿದಂಥ ಮಾತಿದ್ದು. ಇವರು ತಗೊಂಡು ಹೋದ ಅನ್ನವನ್ನೇ ಶಬರಿಮಲೆ ಹೋಗುವಾಗ ನಾವೆಲ್ಲ ಕಟ್ಕೊಂಡು ಹೋಗ್ತಿತ್ತು. ಇವಾಗೆಲ್ಲ ಹೋಟ್ಲು ಉಂಟು, ತಿಂಡಿ ಉಂಟು, ಎಲ್ಲ ಉಂಟು. ಇದು ನಿಮ್ಮಲ್ಲಿ ಮಾತ್ರ ಅಲ್ಲಿ ಆ ಕಾಡಿನಲ್ಲಿ ಯಾವುದೇ ಒಂದು ಅಂಗಡಿ ಮನೆ ಯಾವುದೇ ಇಲ್ಲ ಅಂತೆ. ನನಗೆ ನಿಮ್ಮವರೇ ಮಾಹಿತಿ ಕೊಟ್ಟಂಥದ್ದು, ನಾವು ತಗೊಂಡು ಹೋದದ್ದು, ನಾವೇ ಖರ್ಚು ಮಾಡುವಂಥದ್ದು, ನಾವೇ ಅಲ್ಲಿ ಊಟ ಮಾಡಿಕೊಂಡು ಬರುವಂಥದ್ದು. ಮತ್ತು ಅದಲ್ಲದೆ ಉಳಿದರೆ ಅಲ್ಲಿರುವಂಥ ಜನರಿಗೆ ಕೊಟ್ಟು ಬರುವಂಥದ್ದು. ಯಾಕೆ ನಿಮ್ಮನ್ನು ಹೀನ ರೀತಿಯಲ್ಲಿ ನಾನು ನೋಡೋದಿಲ್ಲ. ನಿಮಗೆ ಅಲ್ಲಿ ಯಾವ ವರ್ಗದಲ್ಲಿ ಯಾವ ವರ್ಗವನ್ನು ಮೀಸಲಾತಿ ಉಂಟು ಅಂತೇಳಿ ನನಗೆ ಗೊತ್ತುಂಟು. ಅದು ನಾನು ಬಹಿರಂಗವಾಗಿ ಹೇಳುವುದಿಲ್ಲ. ಇದನ್ನು ಹೇಳುತ್ತಾ ಮುಂದೆ ನಿಮಗೆ ಇನ್ನಾದರೂ ಬುದ್ಧಿ ಬರಲಿ, ನೀವು ಒಂದು ಇದೇ ಮಾಡ್ಕೊಳ್ಳಿ, ಯಾವುದಾದ್ರು ವರ್ಗವನ್ನು ಮಾಡ್ಕೊಳ್ಳಿ. ಯಾರಾದರೂ ಒಂದು ಏನು ದೊಡ್ಡ ವಿಶೇಷ ಅಂತ ಇಲ್ಲ, ಯಾವುದೋ ಒಂದು ನಿಮ್ಮ ಸಂಘ ಉಂಟಲ್ಲ, ಅದರಲ್ಲಿ ಒಂದು ಲೆಟ್ರಲ್ಲಿ ತಗೊಂಡು ಹೋಗಿ ಫಸ್ಟ್ ಪಂಚಾಯತಿಯಲ್ಲಿ ಲೆಟ್ರ್ ತಗೊಂಡು, ಅದ ನಂತರ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ತಗೊಂಡು, ಅದ ನಂತರ DC ತಗೊಂಡು ಹೋಗಿ ನಮಗೆ ಈ ವರ್ಗವನ್ನು ಮಾಡಿಕೊಡ್ಬೇಕು ಅಂತೇಳಿ ಬೇಡಿಕೆ ಇಡಿ. ಅವರು ನ್ಯಾಯನಿಷ್ಠೆ ಅಂತ DC ಆದರೆ ಅದನ್ನು ಯಾವ ವರ್ಗಕ್ಕೆ ಸೇರಿಸ್ಬೋದು, ಯಾವ ವರ್ಗಕ್ಕೆ ಇದಾಗ್ಬೋದು, ಯಾವ ವರ್ಗಕ್ಕೆ ಅವರನ್ನು ಮೀಸಲಾತಿ ಮಾಡ್ಬೋದು ಅಂತೇಳಿ ಅವರೇ ಮಾಡ್ತಾರೆ. ಕಾನೂನು ಉಂಟು, ಇವರು ಯಾವ ಪಂಗಡಕ್ಕೆ ಸೇರಿಸ್ಬೋದು ಅಂಥೇಳಿ. ದಯವಿಟ್ಟು ನಿಮಗೆಲ್ಲ ವಂದಿಸ್ತೇನೆ. ಒಂದೆರಡು ಮಾತಾಡೋದಕ್ಕೆ ತಪ್ಪಿದ್ದರೆ ಸಮಯ ಕೊಡಿ. ಇನ್ನು ಮುಂದೆ ಎಚ್ಚರಿಸಿ, ನೀವು ಕುರಿಗಳಾಗಬೇಡಿ, ನೀವೇ ಆಡಾಗಿ. ಅವರೇ ಇಲ್ಲಿನವರನ್ನೇ ಕುರಿ ಮಾಡಿ, ನೀವೇ ಆಡಾಗಿ. ಈಗ ನೀವು ಕುರಿ, ಮುಂದೆ ಬರುವ ಕಾಲದಲ್ಲಿ ನೀವೇ ಆಡಾಗಿ, ಇವರು ಕುರಿ ಆಗಲಿ, ಇಲ್ಲಿನ ಜನರು ಕುರಿ ಆಗಲಿ. ಯಾರು ಕುರಿ ಅಂದರೆ ಬೇರೆ ಜನರಲ್ಲ, ಅದು ನಾನು ಹೇಳುವುದಿಲ್ಲ, ನೀವೇ ತಿಳ್ಕೊಳ್ಬೇಕು. ಇಲ್ಲ ನಿಮ್ಮನ್ನು ಉಪಯೋಗಿಸುವಾಗ ಕಂಬಳಕ್ಕೆ, ಹೋಳಿ ಹಬ್ಬ ಇದಕ್ಕೆಲ್ಲ ಬಂದು ನಿಮಗೆ ಶಾಮಿಯಾನ ಹಾಕಿ ಕೊಡ್ತೇನೆ, ನಿಮಗೆ ಮನೆ ಕಟ್ಟಿ ಕೊಡ್ತೇನೆ, ಅದು ಮಾಡಿ ಕೊಡ್ತೇನೆ ಅಂತೇಳಿ ನೀವು ಹೇಳೋದು. ದೇವರು ಬಂದರು ನಮ್ಮ ಮನೆಗೆ ಎಷ್ಟು ಅವು ಕೊಟ್ಟರು, ಇಂಥವ್ರು ಕೊಟ್ಟರು, ಅವ್ರು ಕೊಟ್ಟು ಹೆಸರು ಹೇಳೋದಿಲ್ಲ, ಅವ್ರು ಕೊಟ್ಟು ಅವರು ಹೊಂದಾಣೆ ಕೊಡೋದಿಲ್ಲ. ಒಟ್ಟು ಆವತ್ತು ಆಶ್ವಾಸನೆ ಕೊಟ್ಟಂಥದ್ದು. ನೀವು ಎಲ್ಲ ಊರು ತಿರುಗುವಾಗ ಹೇಳುವಂಥದ್ದು, ನನಗಿಂಥವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಮಗೆ ಇಷ್ಟು ಕೊಟ್ಟಿದ್ದಾರೆ,
ಯಾವುದಾದ್ರೂ ಒಂದು ದಾಖಲಾತಿ ಕೊಡಿ. ನಿಮಗೆ ಚೆಕ್ಕು ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಕೈಯಲ್ಲಿ ಹಣ ಕೊಟ್ಟಿದ್ರೆ ಅದಕ್ಕೆ ದಾಖಲಾತಿ ಇಲ್ಲ. ನಿಮಗೆ ಚೆಕ್ಕು ಯಾವುದಾದ್ರೂ ಒಂದು ಫೋನ್ಪೇಯೋ ಪ್ರೂಫ್ ಬೇಕು. ನಾನು ಮಾತಾಡುವಾಗ ಒಂದು ಪ್ರೂಫ್ ಇದ್ದರೆ ಮಾತ್ರ ಮಾತಾಡಬೇಕು. ಪ್ರೂಫ್ ಇಲ್ಲದೆ ಮಾತಾಡಿದ್ರೆ ನನ್ನ ಅರೆಸ್ಟ್ ಮಾಡ್ತಾರೆ. ಕಾನೂನು ಉಂಟು, ಅರೆಸ್ಟ್ ಮಾಡೋದಕ್ಕೆ ನಾನು ಸರೆಂಡರ್ ಆಗಲೇಬೇಕು. ತಪ್ಪಿದ್ರೆ ನಾನು ಸರೆಂಡರ್ ಆಗಲೇಬೇಕು. ಅದನ್ನು ಫಸ್ಟು ತಿಳ್ಕೊಳ್ಳಿ. ಇಷ್ಟು ದಿನ ನೀವು ಕುರಿಯಾದರೂ ಇನ್ನು ಆಡಾಗಿ ಬಡೀರಿ ಅಂತ ಹೇಳ್ತಾ ನಿಮ್ಮ ಮಲ್ಲಿಕಾರ್ಜುನ ದೇವರನ್ನು ಧ್ಯಾನಿಸುತ್ತಾ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.